ಹೇಳಿ ಸರ್. ಹೋದ ಬಾರಿ MLA ಎಲೆಕ್ಷನಲ್ಲಿ JDS ಕಡೆಯಿಂದ ಪರವಾಗಿ ನಾವು ಇದು ಮಾಡಿದೋ. ಈಗ ಗೆದ್ದು 1 ವರ್ಷ ಆಯ್ತು. ಅವರು 1 ವರ್ಷದಿಂದ ಊರಿಗೆ ಕಾಲು ಹಾಕಿಲ್ಲ. ಅವರು ಯಾರೋ MLA, ಹುಣಸೂರು ತಾಲೂಕು MLA, 1 ಬಾರಿನೂ ಊರಿಗೆ ಖಾಲಿ ಹಾಕಿಲ್ಲ. ಏನು ವಿಚಾರ ಏನು ಅಂತಲೂ ಕೇಳಿಲ್ಲ. ಅವ್ರು ಗೆದ್ದರು, ಅವರೆಲ್ಲವರೇ ಏನು ಅಂತ. ಈಗ ಗೆಲ್ಲಿಸ್ತವ್ರು ನಾವು ನಮ್ಮ ಊರುಗಳ ಹಳ್ಳಿಗಳಿಂದ ಎಲ್ಲ ಗೆಲ್ಲಿಸಿ ಇದು ಮಾಡಿದ್ದೀವಿ. ಅವರು 1 ಬಾರಿನಾರು ಹೆಂಗೆ ಏನು ಅಂತ ಹಳ್ಳಿ ವಿಚಾರ ತಿಳಿಸಿದ್ದಾರೆ. ಅವರು ಏನೂ ತಿಳಿಸಿಲ್ಲ. ಅದಕ್ಕೆ ನಾವು ಈ ಬಾರಿ ಯಾವ ಕಾಂಗ್ರೆಸ್ಗೂ ಊಟಕ್ಕೂ ಹಾಕಿಕ್ಕಿಲ್ಲ, ಇಲ್ಲ JDS BJPಗೂ ಓಟ್ ಹಾಕಿಕ್ಕಿಲ್ಲ. ಓಟ್ ಹಾಕ್ತೀರಾ? ಆದರೆ ಇಲ್ಲ, ಓಟ್ ಹಾಕಿಕ್ಕಿಲ್ಲ. ಮತ್ತೆ ನಿಮ್ಮ ಅಕ್ಕವ್ರನ್ನ ಕಳ್ಕೊಳ್ತೀರಲ್ಲ. ಇದೊಂದು ವರ್ಷ ಕಳ್ಕೊಳಕ್ ಆಗೋದಿಲ್ಲ. ಓಟ್ ಹಾಕೋದು ನಿಮ್ಮ ಕರ್ತವ್ಯ. ಹೌದು, ಎಲ್ಲಾ ಜನರು ಕರ್ತವ್ಯ. ಅದನ್ನ ಸರಿಯಾದ ವ್ಯಕ್ತಿನ ಆರಿಸಬೇಕು ಅಂತ ಅದೊಂದು ಅಭಿಪ್ರಾಯ ಅಲ್ವಾ? ಯಾರು ನಿಮ್ಗೆ ಸರಿಯಾದವ್ರು ಅನ್ನಿಸ್ತಾ ಇಲ್ವಾ? ಇಲ್ಲ, ಯಾರು ಅನ್ನಿಸ್ತಾ ಇಲ್ಲ ನಮಗೆ. ಯಾವ ಕ್ಯಾಂಡಿಡೇಟ್ ಅನ್ನಿಸ್ತಾ ಇಲ್ವಾ? ಹೋದ ಬಾರಿ 5 ವರ್ಷದಿಂದ MLA ಮಂಜುನಾಥ್ ಗೆದ್ದಿದ್ರು. ಅವರು ಬಾರಿ ಸ್ವಲ್ಪ ಕೆಲಸ ಮಾಡವ್ರೆ. ಅವ್ರಿಗೆ ಈ ಬಾರಿ ಸೋತವ್ರೆ. ಅವರು ಸೋತರಿಂದ ಈಗ ಅವರು ಬಂದು ಏನು ಕೇಳೋಕ್ಕಾಗಿಲ್ಲ. ಆದ್ರೂ ಏನೋ ಕೆರೆಗೆ ನೀರು ಬಿಡಿಸ್ಬೇಕು ಅಂತ ಕೇಳ್ಕೊಂಡಿವಿ. ಕೆರೆಗೆ ನೀರು ಬಿಡಿಸ್ತೀನಿ ಅಂತ ಒಪ್ಕೊಂಡವ್ರೆ ಅವರು. ಈ ಬಾರಿ ಅವ್ರೇನಾದ್ರು ನಿಲ್ತ್ಕೊಂಡ್ರೆ ಅವ್ರಿಗೆ ಇದು ಸಪೋರ್ಟ್ ಮಾಡ್ತೀವಿ. ಮತ್ತೆ ಈ ಬಾರಿ ಅವ್ರು ನಿಲ್ತಲ್ವಲ್ಲ ಯಾರ ಈಗ MP ಎಲೆಕ್ಷನ್ಗೆ? ಹೌದು ಮೇಡಮ್ ಅವರೇ. ಸೊ ಅದಕ್ಕೋಸ್ಕರ ನೀವು ಓಟೇ ಮಾಡಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ?